ಹಾಯ್, ಇದೇ ಜೂನ್ 26-28ಕ್ಕೆ ಐರ್ಲೆಂಡ್ ವಿರುದ್ಧ T20 ಸೀರೀಸ್ ಆಗ್ತಾ ಇದೆ. ರಜತ್ ಪಟಿದಾರ್ T20 ಕ್ಯಾಪ್ಟನ್ ಆಗಬೇಕು ಅಂತ ನನಗೆ ಪರ್ಸ್ನಲಿ ತುಂಬ ಆಸೆ ಇದೆ. ಅವ್ರನ್ನ ಬ್ಲೂ ಜರ್ಸಿಲಿ ವಿತ್ ಕ್ಯಾಪ್ಟನ್ಸಿ ರೋಲಲ್ಲಿ ನೋಡಬೇಕು ಅಂತ. ಬಟ್ ಲಿಟ್ರಲಿ ಇದು ಸಾಧ್ಯ ಆಗುತ್ತಾ? ಅಲ್ಲೊಂದು ಪ್ರಾಬ್ಲಮ್ ಇದೆ. ರಜತ್ ಪಟಿದಾರ್ನ ಇಂಡಿಯಾ ಕ್ಯಾಪ್ಟನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಭಾಳ ಒಂದು ಗ್ಯಾಪ್ ಆದಮೇಲೆ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ವಾಪಸ್ ಆಗ್ತಾ ಇದ್ದೀವಿ. ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ ಮೂಲಕ ನಾಳೆಯಿಂದ ಶುರುವಾಗುತ್ತೆ. ಆದರೆ T20 ಅಂತ ಬಂದಾಗ ನಾಳೆ 6ನೇ ತಾರೀಕು ಮ್ಯಾಚ್ ಟೀಮ್ನ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಕ್ಲಿಯರ್ ಇಲ್ಲ. ಅಂತೂ ಇನ್ನೊಂದು 2-3 ದಿನದಲ್ಲಿ ಮ್ಯಾಕ್ಸಿಮಮ್ 10ರ ಒಳಗೆ T20 ಸೀರೀಸ್ನ ಟೀಮ್ನ ಅನೌನ್ಸ್ ಮಾಡಲಾಗುತ್ತೆ. ಹಾಗಾದರೆ ಕ್ಯಾಪ್ಟನ್ ಯಾರು? ಕಳೆದ ಒಂದಷ್ಟು ದಿನಗಳಿಂದ ನೀವೆಲ್ಲ ಫಾಲೋ ಮಾಡ್ತಾ ಇರ್ತೀರ. ಸೂರ್ಯಕುಮಾರ್ ಯಾದವ್ ಅವ್ರನ್ನ T20 ಕ್ಯಾಪ್ಟನ್ಸಿಯಿಂದ ತೆಗಿತಾರೆ, ಬೇರೆ ಹೊಸ ಕ್ಯಾಪ್ಟನ್ ಬರ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಿದೆ. ಒಂದು 3-4 ಹೆಸರು ರೇಸಲ್ಲಿದೆ. ಇವರಲ್ಲಿ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ನಾವು ಯಾರ್ಯಾರು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಶಾನ್ ಕಿಶನ್ ಅವರ ಹೆಸರಿದೆ. ಅವರೇ ಆ ಒಂದು ಟೀಮಲ್ಲಿ ಸ್ಥಾನವನ್ನು ಅವರೇ ಪಡ್ಕೊಂಡು ಅಂತ ಹೇಳ್ಬೋದು. ಯಾಕಂತಂದರೆ ಸ್ಮ್ಯಾಟ್ ಸೀರೀಸಿಂದ ಅಲ್ಲಿಂದ ದೇಸಿ ಕ್ರಿಕೆಟಲ್ಲಿ T20 ಬೆಸ್ಟ್ ಅಂತ ಅಂದರೆ ಅದು ಸ್ಮ್ಯಾಟ್. ಸೊ ಅದರಲ್ಲಿ ಕಪ್ಪನ್ನು ಗೆಲ್ಲಿಸಿದಂಥವ್ರು. ಸೊ ಅದಾದಮೇಲೆ ಟೀಮಿಗೆ ಬಂದು ಅವರ ಪರ್ಫಾರ್ಮೆನ್ಸನ್ನು ಕೊಟ್ಟರು, ಜೊತೆಗೆ SRH ಅನ್ನು ಕೂಡ ಇನಿಷಿಯಲಿ ಲೀಡ್ ಮಾಡಿದ್ರು. ಸೊ ಹಾಗಾಗಿ ಇಶಾನ್ ಕಿಶನ್ ಒಬ್ಬರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಗೌತಮ್ ಗಂಭೀರ್ ಆ್ಯಂಡ್ ಅಜಿತ್ ಅಗರ್ಕರ್ ಅಂತ ಇದೆ ನಂಬರ್ 1. ಬಟ್ ಇಶಾನ್ ಕಿಶನ್ನ ಕ್ಯಾಪ್ಟನ್ಸಿ ರೋಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡ್ಬೋದಾ? ಎಲ್ಲ ಪ್ಲೇಯರ್ಗಳನ್ನು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಅವರೇ ರೀಸೆಂಟಾಗಿ T20 ಎಂಟ್ರಿ ಆಗಿರೋದು. ಸೊ ಅವ್ರನ್ನ ಕ್ಯಾಪ್ಟನ್ಸಿ ರೋಲ್ ಕೊಡೋದು ಎಷ್ಟು ಅನ್ನೋದು ನಂಬರ್ 1. ಎರಡನೇ ಹೆಸರು ಬಂದು ಸಂಜು ಸ್ಯಾಮ್ಸನ್ಗೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ IPL ಅಲ್ಲಿ ಕ್ಯಾಪ್ಟನ್ಸಿ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ ಆಗಿದ್ದರು, ಜೊತೆಗೆ ಒಳ್ಳೆ ಪ್ಲೇ ಆಫ್ಗಳಿಗೆ ತರ್ತಾ ಇದ್ರು ಟೀಮನ್ನು. ಬಟ್ ಈ ಸಲ ಋತುರಾಜ್ ಕ್ಯಾಪ್ಟನ್ ಆಲ್ರೆಡಿ ಇದ್ದಿದ್ದರಿಂದ ಅವರೊಬ್ಬ ಪ್ಲೇಯರ್ ಆಗಿ ಆಡಿದರು. ಬಟ್ ಸಂಜು ಸ್ಯಾಮ್ಸನ್ಗೆ ಆ ಕಾಮ್ ಆ್ಯಂಡ್ ಕಂಪೋಸ್ ನೇಚರ್ ಇದೆ, ಜೊತೆಗೆ ಟೀಮನ್ನು ಲೀಡ್ ಮಾಡಬಲ್ಲ ಅಂತ ಒಂದಷ್ಟು ಟೀಮ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂಥ ಒಂದು ಅನುಭವ ಇದೆ. ಸೊ ಆ ಒಂದು ರೀಸನ್ಗೆ ಸಂಜು ಸ್ಯಾಮ್ಸನ್ ಹೆಸರು ಕೂಡ ರೇಸಲ್ಲಿದೆ. ಜೊತೆಗೆ ಇತ್ತೀಚೆಗೆ T20 ವರ್ಲ್ಡ್ ಕಪ್ ಮುಗೀತು, ಅದರಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಇನ್ನಿಂಗ್ಸ್ ಆಡೋದಂಥ ರೀತಿ ಸಂಜು ಸ್ಯಾಮ್ಸನ್ಗೆ ಬ್ಯಾಕಪ್ ಕೊಡುತ್ತೆ. ಆದರೆ ಅಗರ್ಕರ್ ಹಾಗೆ ಗೌತಮ್ ಗಂಭೀರ್ ಅದನ್ನು ಕನ್ಸಿಡರ್ ಮಾಡ್ತಾರಾ? ಇದು ಮತ್ತೊಂದು ಪ್ರಶ್ನೆ. ಮೂರನೇದು ಬಂದು ಜಸ್ಪ್ರೀತ್ ಬುಮ್ರಾ ಅವರ ಹೆಸರು. ಬಟ್ ಜಸ್ಪ್ರೀತ್ ಬುಮ್ರಾ ಯಾಕೆ ಕ್ಯಾಪ್ಟನ್ಸಿಗೆ ಫುಲ್ ಟೈಮ್ ಕ್ಯಾಪ್ಟನ್ಸಿಗೆ ಅವರು ಪ್ರಿಫರ್ ಮಾಡೋದಿಲ್ಲ ಅಂತಂದರೆ, ಈಗ ಫೋಕಸ್ ಇರೋದು ಕಂಪ್ಲೀಟ್ಲಿ ODI ವರ್ಲ್ಡ್ ಕಪ್ ಕಡೆಗೆ. ವರ್ಕ್ಲೋಡ್ ಅಂತ ಬಂದಾಗ ಆಫ್ಟರ್ IPL ಖಂಡಿತ ಬುಮ್ರಾಗೆ ಒಂದಷ್ಟು ಬ್ರೇಕ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೊ T20 ಫಾರ್ಮ್ಯಾಟಲ್ಲೇ ಆಡಿಸ್ತಾರೆ ಅವ್ರನ್ನ. ಒನ್ ಡೇ ಟೆಸ್ಟ್ನಲ್ಲಿ ಬ್ರೇಕ್ ಕೊಡ್ತಾರೆ ಅಂದರೆ ಕನ್ಸಿಡರ್ ಮಾಡ್ಬೋದು ಆನ್ ಎಕ್ಸ್ಪೀರಿಯನ್ಸ್. ಬಟ್ ಬುಮ್ರಾ ಅವರ ಹೆಸರು ಬಹುತೇಕ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇದೆ. ಬಟ್ ಹೇಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ನಲ್ಲಿ ಲೀಡ್ ಮಾಡಿದಾಗಲೂ ಕೂಡ ಬುಮ್ರಾ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಇದು ಮೂರನೇ ಆಪ್ಷನ್. ನಾಲ್ಕನೇದು ಬಂದು ಶ್ರೇಯಸ್ ಅಯ್ಯರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅದು IPL ಅಂತ ಬಂದಾಗ ಬೇರೆ ಬೇರೆ ಫಾರ್ಮ್ಯಾಟ್ನಲ್ಲಿ, ಜೊತೆಗೆ ಮುಂಬೈಯನ್ನು ಲೀಡ್ ಮಾಡುವಂಥ ಸಂದರ್ಭದಲ್ಲಿ ಅವರ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅವರಿಗೆ 10/10 ಕೊಡ್ಬೋದು. ಸ್ಟ್ರಾಟಜಿ, ಟೀಮನ್ನು ಜೊತೆಯಾಗಿ ಕರ್ಕೊಂಡು ಹೋಗೋದು, ಜೊತೆಗೆ ತಾನೂ ಕೂಡ ಚೆನ್ನಾಗಿ ಆಡೋದು, ಇದೆಲ್ಲವೂ ಕೂಡ ಶ್ರೇಯಸ್ ಅಯ್ಯರ್ಗೆ ಅವರು KKRಲ್ಲಿ ಇರಬೇಕಾದ್ರೆ ಚಾಂಪಿಯನ್ ಮಾಡಿದ್ದಾರೆ. ಪಂಜಾಬಿಗೆ ಬಂದಾಗ ಫೈನಲಿಗೆ ತಂದಿದ್ದಾರೆ ಲಾಸ್ಟ್ ಇಯರ್. ಈ ಇಯರ್ ಇನಿಷಿಯಲಿ ಫಸ್ಟ್ ಇಯರ್ ಲೀಗ್ ಮ್ಯಾಚ್ ಚೆನ್ನಾಗಿ ಹೋಯಿತು, ಆಮೇಲೆ ಒಂದು ಡಿಕ್ಲೈನ್ ಕಾಣ್ತು. ಬಟ್ ಈವನ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಅವರು ಕೂಡ ಆಲ್ಮೋಸ್ಟ್ 498 ರನ್ ಗಳಿಸಿದ್ದಾರೆ, 500 ಹತ್ರ. ಕ್ಯಾಪ್ಟನ್ಸಿಲೂ ಕೂಡ ಕೆಲವೊಂದಷ್ಟು ವಿಚಾರಗಳು ಅಥವಾ ಟೀಮ್ನಲ್ಲಿ ಪ್ಲೇಯರ್ಗಳು ಆಡದೆ ಹೋಗಿರ್ಬೋದು. ಬಟ್ ಈಗಲೂ ಕೂಡ ರೇಸ್ನಲ್ಲಿ ತುಂಬ ಟಾಪಲ್ಲಿರೋದು ಶ್ರೇಯಸ್ ಅಯ್ಯರ್. ಈಗ ವಿಚಾರಕ್ಕೆ ಬರೋಣ. ಯಾಕೆ ರಜತ್ ಪಟಿದಾರ್ ಅವರ ಹೆಸರು T20 ಕ್ಯಾಪ್ಟನ್ಸಿ ರೇಸ್ನಲ್ಲಿ ಬರುತ್ತೆ ಬಟ್ ಸಾಧ್ಯ ಇಲ್ಲ? ಯಾಕೆ ಗಂಭೀರ್ ಹಾಗೆ ಅಗರ್ಕರ್ ಅಲ್ಲಿ ಪ್ರಾಶಸ್ತ್ಯ ಕೊಡೋದಿಲ್ಲ ಅನ್ನೋ ಡೌಟ್ ಯಾಕೆ ಬರುತ್ತೆ ಅಂತಂದರೆ, ರಜತ್ ಪಟಿದಾರ್ ಇನ್ನೂ ಕೂಡ T20ಲಿ ಡೆಬ್ಯೂ ಮಾಡಿಲ್ಲ. ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ರಜತ್ ಪಟಿದಾರ್ ಸ್ಟ್ರೈಟ್ ಅವೇ ಬಂದು ಕ್ಯಾಪ್ಟನ್ ಆಗಲಿ ಅಂತ. ಬಟ್ ಕ್ರಿಕೆಟ್ನಲ್ಲಿ ನೀವು ನೋಡಿದ್ರೆ ಫಸ್ಟಿಗೆ ಡೆಬ್ಯೂ ಮಾಡಬೇಕಾಗುತ್ತೆ, ಅದಾದಮೇಲೆ ಬಂದು ಕ್ಯಾಪ್ಟನ್ಸಿ ಅವ್ರಿಗೆ ಕೊಡೋದು. ಬಹುತೇಕ ವೆರಿ ರೇರ್ ಕೇಸಸ್ನಲ್ಲಿ ಮಾತ್ರ ನಿಮಗೆ ಯಾರೂ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಏನಾದರೂ ಫಿಟ್ನೆಸ್ ಏನೋ ಸಮಸ್ಯೆ ಇತ್ತು, ಯಾರೂ ಅವೈಲಬಲ್ ಇಲ್ಲ, ಆಪ್ಷನ್ನೇ ಇಲ್ಲ ಅಂತಂದಾಗ ಒಬ್ಬ ಪ್ಲೇಯರಿಗೆ ಹೋಗುವಂಥದ್ದು ನಾವು ನೋಡಿದ್ದೀವಿ. ಬಟ್ ನೀವು T20ಗೆ ಇನ್ನೂ ಕೂಡ ಪದಾರ್ಪಣೆ ಮಾಡಿಸ್ದೇನೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಕೊಡುವಂಥ ಉದಾಹರಣೆ ಅದರಲ್ಲೂ ಇಂಡಿಯನ್ ಕ್ರಿಕೆಟಲ್ಲಿ ನಾವು ನೋಡಿಲ್ಲ. ಸೊ ಇನಿಷಿಯಲಿ T20 ಸ್ಟಾರ್ಟ್ ಆಗಬೇಕಾದ್ರೆ ಧೋನಿ ಡೈರೆಕ್ಟ್ ಬಂದು ಡೆಬ್ಯೂ ಕ್ಯಾಪ್ಟನ್ ಆದರು, ಯಾಕಂದರೆ ಆಗ T20 ಇಂಟ್ರೊಡಕ್ಷನ್ ಆಗ್ತಾ ಇತ್ತು. ಸೊ ಇದೊಂದು ರೀಸನ್ಗೆ ರಜತ್ ಪಟಿದಾರ್ಗೆ ಕ್ಯಾಪ್ಟನ್ಸಿ ಈ ಕ್ಷಣಕ್ಕೆ ಈ ಸೀರೀಸ್ಗೆ ಅವ್ರನ್ನ ಕ್ಯಾಪ್ಟನ್ ಮಾಡೋದು ಡೌಟ್. ನನಗನ್ಸುತ್ತೆ ಅವ್ರನ್ನ T20 ಟೀಮಲ್ಲಿ ಫಸ್ಟ್ ತಗೊಂಡ್ಮೇಲೆ ಅವ್ರನ್ನ ಕ್ಯಾಪ್ಟನ್ಸಿಗೆ ರೆಡಿ ಮಾಡ್ಬೋದು. ಯಾಕಂದರೆ 2 ಕಪ್ಪನ್ನು ಗೆಲ್ಲಿಸಿದಂಥ ಕ್ಯಾಪ್ಟನ್ನ ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ರಜತ್ ಪಟಿದಾರ್ ಬರೀ ಕ್ಯಾಪ್ಟನ್ಸಿಲಿ 2 ಕಪ್ಗಳನ್ನು ಗೆಲ್ಲಿಸಿದ ಮಾತ್ರ ಅಲ್ಲ, ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ 2 ಸಲ ಗೆಲ್ಲಿಸಿರೋದು. ಕ್ಯಾಪ್ಟನ್ಸಿ ಕೊಟ್ಟ ಕೂಡಲೇ ಚಾಂಪಿಯನ್, 2ನೇ ಸೀಸನ್ ಕೂಡ ಚಾಂಪಿಯನ್. ಬರೀ ರಜತ್ ಪಟಿದಾರ್ದು ಇದು ಪ್ಲಸ್ ಮಾತ್ರ ಅಲ್ಲ, ಬ್ಯಾಟಿಂಗಲ್ಲೂ ಕೂಡ ಅವರೇ 500+ ರನ್ ಗಳಿಸ್ತಾರೆ.
ಜೊತೆಗೆ 4ನೇ ಸ್ಲಾಟಲ್ಲಿ ಬಂದು ಅಂದರೆ ಮಿಡ್ಲ್ ಆರ್ಡ್ರಲ್ಲಿ ಬಂದು 190 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇಂಥ ಒಬ್ಬ ಪ್ಲೇಯರ್ನ ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ರಜತ್ ಪಟಿದಾರ್ ಕ್ಯಾಪ್ಟನ್ ಅಲ್ದಿದ್ರೂ ಕೂಡ ಇವರು T20 ಸೀರೀಸ್ಗೆ ತಗೊಳ್ಳೇಬೇಕು. ಸೊ ಯಾರನ್ನ ನೀವು ಅಲ್ಲಿಂದ ತೆಗಿತೀರಾ ಏನು? ಸೂರ್ಯಕುಮಾರ್ ಏನಾದರೂ ಅವ್ರನ್ನ ತೆಗೆದರೆ, ಶ್ರೇಯಸ್ ಅಯ್ಯರ್ ಒಳಗಡೆ ಕ್ಯಾಪ್ಟನ್ ಆಗಿ ಬಂದರೆ ಅಲ್ಲೊಂದು ಸ್ಪೇಸ್ ಇರುತ್ತೆ. ಜೊತೆಗೆ ರಜತ್ ಪಟಿದಾರ್ ಕೂಡ ಮಿಡ್ಲ್ ಆರ್ಡ್ರಲ್ಲಿ ಆಡೋದ್ರಿಂದ ಎಲ್ಲಿ ಪ್ಲೇಸ್ ಮಾಡ್ತಾರೆ ಟೀಮಿಗೆ ಏನಾದರೂ ಪಿಕ್ ಮಾಡಿದ್ರು ಕೂಡ, ಯಾಕಂದರೆ ಟಾಪ್ 3 ನಾವು ನೋಡ್ತಾ ಇದ್ದೀವಿ ಈಗಾಗಲೇ. ಅಭಿಷೇಕ್ ಶರ್ಮಾ, ಅವ್ರ ಜೊತೆಗೆ ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಈ 3 ಜನ ಇದ್ದಾರೆ. ಸೊ ಹಾಗಾಗಿ ಇಶಾನ್ ಕಿಶನ್ ಕೂಡ ಇದ್ದಾರೆ. ತಿಲಕ್ ವರ್ಮಾ ಏನಾದರೂ ಕೆಳಗೆ ಬಂದರೆ ಸೊ ಪ್ಲೇಸ್ಮೆಂಟ್ ವಿಚಾರವಾಗಿ ಕೂಡ ಹೇಗೆ ಪ್ಲೇಸ್ ಮಾಡಲಾಗುತ್ತೆ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, 4ನೇದಲ್ಲಿ ಅಯ್ಯರ್ ಬಂದು 5ನೇದರಲ್ಲಿ ತಿಲಕ್ ವರ್ಮಾನ ಪ್ಲೇಸ್ ಮಾಡ್ತಿರೋ, ರಜತ್ ಪಟಿದಾರ್ನ ಒಳಗಡೆ ತರ್ತಿರೋ, ಇದು ನಿಜಕ್ಕೂ ಇರುವಂಥ ಡಿಲಮೆ. ಯಾಕಂದರೆ 6ನೇ ಸ್ಪಾಟಲ್ಲಿ ಖಂಡಿತ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಅದಾದಮೇಲೆ ಶಿವಮ್ ದುಬೆನೋ, ನಿತೀಶ್ ಕುಮಾರ್ ರೆಡ್ಡಿನೋ ಈ ಪ್ಲೇಯರ್ಗಳು ಬರ್ತಾರೆ. ಸೊ ಇದೊಂದು ಚಾಲೆಂಜ್ ಇರುತ್ತೆ. ರಜತ್ ಪಟಿದಾರ್ ಇನ್ ಕೇಸ್ ಟೀಮಲ್ಲಿ ಬಂದರೂ ಕೂಡ ಯಾರು ಅಹೆಡ್ ಆಗಿ ಆಡ್ತಾರೆ. ತಿಲಕ್ ವರ್ಮಾ ಈಗಾಗಲೇ T20 ವರ್ಲ್ಡ್ ಕಪ್ನ ಮೆಂಬರ್. ಸೊ ಆ ಕಾರಣಕ್ಕೆ ರಜತ್ ಪಟಿದಾರ್ ಒಳಗೆ ಬಂದರೂ ಕೂಡ ಹೇಗೆ ಪ್ಲೇಸ್ಮೆಂಟನ್ನು ಮಾಡಲಾಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ನೀವು ಇದರ ಬಗ್ಗೆ ಕಮೆಂಟ್ ಮಾಡಿ. ರಜತ್ ಪಟಿದಾರ್, ತಿಲಕ್ ವರ್ಮಾ ಅಹೆಡ್ ಆಡಿಸ್ಬೇಕು, ಯಾಕಂದರೆ ನಂಬರ್ 5 ಮಾತ್ರ ಪ್ರಾಪರ್ ಬ್ಯಾಟ್ಸ್ಮನ್ ಸ್ಲಾಟ್ ಇರೋದು. ಸೊ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಈಗಾಗಲೇ T20 ವರ್ಲ್ಡ್ ಕಪ್ಪಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಅಲ್ಲಿ ಪ್ಲೇಸ್ಮೆಂಟ್ ಸ್ವಲ್ಪ ಕಷ್ಟ. 1 ಡೌನಲ್ಲೂ ಕೂಡ ಇಶಾನ್ ಕಿಶನ್ ಆಲ್ರೆಡಿ ಅಲ್ಲಿದ್ದಾರೆ. ಸೊ ಹೇಗೆ ಈ ಒಂದು ಜಾಗವನ್ನು ಮಾಡಬಹುದು ಅನ್ನೋದು ಕೂಡ ಚಾಲೆಂಜ್ ಆಗುತ್ತೆ ಈ ಒಂದು T20 ಸೆಟಪ್ಪಲ್ಲಿ. ಬಟ್ ವಾಟ್ ಎವರ್, ಒಮ್ಮೆ ಪಿಕ್ ಆದರೆ ಸಾಕು. ಅದಾದಮೇಲೆ ಪರ್ಫಾರ್ಮೆನ್ಸಲ್ಲಿ ಯಾರಾದರೂ ಒಬ್ಬರು ಪರ್ಫಾರ್ಮೆನ್ಸಲ್ಲಿ ಆಚೆ ಈಚೆ ಆಗ್ತಾ ಇರುತ್ತೆ, ಡೌನ್ ಆಗ್ತಿರ್ತಾರೆ. ಆಗ ರಜತ್ ಆಟೋಮೆಟಿಕಲಿ 11ನಲ್ಲಿ ಬರ್ತಾರೆ. ಸೊ ಇದು ಸದ್ಯಕ್ಕಿರುವಂಥ ಸಿನಾರಿಯೋ. ಒಂದನ್ನು ನಾನು ಅದೇ ಕ್ಲಿಯರ್ ಮಾಡಿದ್ದೇನು ಅಂತ ಅಂದರೆ, ಕ್ಯಾಪ್ಟನ್ಸಿ ಈ ಕೂಡಲೇ ಯಾಕೆ ಕೊಡೋಕ್ಕಾಗಲ್ಲ ಅನ್ನೋದು ರೀಸನ್, T20 ಇನ್ನೂ ಕೂಡ ಅವ್ರನ್ನ ಡೆಬ್ಯೂ ಮಾಡಿಸಿಲ್ಲ. ರಜತ್ ಪಟಿದಾರ್ ಆದಷ್ಟು ಬೇಗ T20 ಒಂದು ಸೆಟಪ್ನಲ್ಲಿ ಡೆಬ್ಯೂ ಆಗಲಿ. ಸೊ ಅವ್ರನ್ನ ಇನ್ನಿನ್ನು ಹೆಚ್ಚಿನ ಒಂದು ಸಕ್ಸಸ್ಸಲ್ಲಿ ನೋಡಬೇಕು ಅಂತ ಆಸೆ. ಬರೀ ರೆಡ್ ಆ್ಯಂಡ್ ಗೋಲ್ಡಲ್ಲಿ ಮಾತ್ರ ಅಲ್ಲ, ಬ್ಲೂ ಅಲ್ಲೂ ಕೂಡ ಅವ್ರನ್ನ ನಾವು ನೋಡಬೇಕು ಅಂತ ಇದೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಅಕ್ಷರ್ ಪಟೇಲ್ ಹಿಂದೆ ವೈಸ್ ಕ್ಯಾಪ್ಟನ್ ಆಗಿದ್ರಲ್ಲ. ಸೊ ಅವರು ನಾರ್ಮಲಿ ನಮ್ಮ ಇಂಡಿಯಾದಲ್ಲೊಂದು ಪದ್ಧತಿ ಇತ್ತು, ಯಾರು ವೈಸ್ ಕ್ಯಾಪ್ಟನ್ ಇದ್ದಾರೆ ಸೊ ಅದಾದಮೇಲೆ ಅವ್ರನ್ನ ಕ್ಯಾಪ್ಟನ್ ಮಾಡೋದು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಇಲ್ಲ. ಯಾರು ವೈಸ್ ಕ್ಯಾಪ್ಟನ್ ಇರ್ತಾರೆ ಆ ಸಿರೀಸಿಗೆ ಮಾತ್ರ ಅಥವಾ ಆ ಒಂದು ಸೀಸನಲ್ಲಿ ಮಾತ್ರ ಅವ್ರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಅವ್ರನ್ನೇ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಏನೂ ರೂಲ್ಸ್ ಇಲ್ಲ. ಹಿಂದೆ ಇತ್ತದು. ರಾಹುಲ್ ದ್ರಾವಿಡ್ ಇದ್ದಾಗ ಅಥವಾ ಗಂಗೂಲಿ ಇದ್ದಾಗ ರಾಹುಲ್ ದ್ರಾವಿಡ್ ವೈಸ್ ಕ್ಯಾಪ್ಟನ್, ಗಂಗೂಲಿ ಆದಮೇಲೆ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್. ಸೊ ಅವರಿದ್ದಾಗ MS ಧೋನಿ ವೈಸ್ ಕ್ಯಾಪ್ಟನ್, ಇಂಥದ್ದೆಲ್ಲ ಮಾಡಿ ವೈಸ್ ಕ್ಯಾಪ್ಟನ್ನೇ ನೆಕ್ಸ್ಟ್ ಕ್ಯಾಪ್ಟನ್ ಆಗ್ತಾಯಿದ್ರು. ಬಟ್ ಈಗಿನ ಪದ್ಧತಿ ಪ್ರಕಾರ ಅಕ್ಷರ್ ಪಟೇಲ್ ಟೀಮ್ ಒಳಗಡೆ ಈಗ ಜಾಗ ಪಡ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದರೆ ಕೃಣಾಲ್ ಪಾಂಡ್ಯ ಅಂತ ಬೌಲರ್ಗಳು ಕೂಡ ನಾನಿದ್ದೀನಿ T20 ಒಂದು ಸೆಟಪ್ನಲ್ಲಿ ಅಂತ. ಯಾಕಂದರೆ ಅಂಥ ಒಂದು ಪರ್ಫಾರ್ಮೆನ್ಸನ್ನು 2 ಸೀಸನಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನಲ್ಲಿ ಮ್ಯಾನ್ ಆಫ್ ದಿ ಫೈನಲ್ ಕೃಣಾಲ್ ಪಾಂಡ್ಯ. ಈ ಸೀಸನ್ನಲ್ಲೂ ಕೂಡ ಕ್ಲಚ್ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಬೌಲಿಂಗಲ್ಲೂ ಕೂಡ ಸ್ಮಾರ್ಟ್ ಬೌಲಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ವೈಸ್ ಕ್ಯಾಪ್ಟನ್ನೇ ಕ್ಯಾಪ್ಟನ್ ಆಗುವಂಥ ಯಾವುದೇ ಚಾನ್ಸಸ್ ಇಲ್ಲ. ಅಕ್ಷರ್ ಪಟೇಲ್ ಬಹುತೇಕ ಈ ರೇಸ್ನಿಂದ ಔಟ್ ಆಗ್ತಾರೆ. ಸೊ ನಿಮ್ಗೇನು ಅನಿಸುತ್ತೆ, ಯಾರನ್ನ ಕ್ಯಾಪ್ಟನ್ ಮಾಡಬೇಕು? ರಜತದ ಸಿನಾರಿಯೋ ಹೇಳಿದೆ ನಾನು, ಇಲ್ಲಾಂದರೆ ಫಸ್ಟ್ ಪ್ರಿಫರೆನ್ಸ್ ರಜತ್ ಪಟಿದಾರನೇ. ಬಟ್ ಶ್ರೇಯಸ್ ಅಯ್ಯರ್ ನನಗನ್ಸುತ್ತೆ ದಿ ಬೆಸ್ಟ್ ಚಾಯ್ಸ್ ಆಗಿದ್ದಾರೆ, ಸದ್ಯಕ್ಕೆ ಪ್ರಿಫರೆನ್ಸ್ ಆಗಿರ್ತಾರೆ ಅಂತ. ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.